ಸ್ಯಾಂಡಲ್ವುಡ್ನಲ್ಲಿ ಮೀಟು ಬಿರುಗಾಳಿ ಎದ್ದಿದೆ. ಫಿಲ್ಮ್ ಚೇಂಬರ್ನಲ್ಲಿ ಹೈ ವೋಲ್ಟೇಜ್ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಕೇರಳ ರೀತಿಯಲ್ಲಿ ಹೇಮಾ ಕಮಿಟಿ ರಚಿಸಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಮಹಿಳಾ ಕಲಾವಿದೆಯರೊಂದಿಗೆ ಫಿಲ್ಮ್ ಚೇಂಬರ್ ಚರ್ಚೆಯನ್ನು ಮಾಡ್ತಾ ಇದೆ. ಕಮಿಟಿಯ ವರದಿಯನ್ನು ಅನುಸರಿಸಿ ಕಾರ್ಯಕ್ರಮ ಅನುಷ್ಠಾನಕ್ಕೆ ಚಿಂತನೆಯನ್ನು ಮಾಡೋಕೆ ಈಗ ಮುಂದಾಗಿದ್ದಾರೆ. ಮಹಿಳಾ ಕಲಾವಿದರೊಂದಿಗೆ ಫಿಲ್ಮ್ ಚೇಂಬರ್ ಚರ್ಚೆಯನ್ನು ಮಾಡ್ತಾ ಇದೆ. ಕಮಿಟಿ ವರದಿಯನ್ನು ಅನುಸರಿಸಿ ಕಾರ್ಯಕ್ರಮಕ್ಕೆ ಅನುಷ್ಠಾನಕ್ಕೆ ಈಗ ಚಿಂತನೆಯನ್ನು ಮಾಡ್ತಾ ಇರೋದು. ಕೇರಳ ರೀತಿ ಹೇಮಾ ಕಮಿಟಿ ರಚಿಸಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಫಿಲ್ಮ್ ಚೇಂಬರ್ನಲ್ಲಿ ಈಗ ಹೈ ವೋಲ್ಟೇಜ್ ಸಭೆ ಕೂಡ ನಡೀತಾ ಇದೆ. ಅದಕ್ಕಿಲ್ಲಿ ಅಲ್ಲಿರೋ ಪುರುಷರು ಹೌದಾ ಹಂಗಾರೆ ನಾವು ಅಲ್ವೇನೋ ಅಂತ ಎದ್ರು, ಅದಕ್ಕಿಲ್ಲ ಇಲ್ಲ ನೀವು ಕೂತ್ಕೊಳ್ಳಿ ಅಂತ ಹೇಳಿ ಕೂಡಿಸೋದು. ಆ ಥರದ್ದೇನಿಲ್ಲಮ್ಮ. ಆ ಥರ ಕಮಿಟಿ ರಚನೆ ಬಗ್ಗೆ ಇನ್ನೂ ಬಂದೇ ಇಲ್ಲ. ಐ ಥಿಂಕ್ ಇಲ್ಲ ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಹೇಳ್ತಿರೋದು ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ ನಾನು ಏನು ತಿಳಿಸಿದೆ ಅಂದರೆ, ನಾವಿನ್ನೂ ಲೇಬರ್ ಆ್ಯಕ್ಟಲ್ಲೇ ಇದ್ದೀವಿ. ಕನ್ನಡ ಚಿತ್ರರಂಗ ಒಂದು ಯೂನಿಯನ್ ಆಗಿದೆ ಹೊರತು ಒಂದು ಉದ್ಯಮ ಆಗಲಿಲ್ಲ. ಅಂದರೆ ಉದ್ಯಮ ಅಂತ ಘೋಷಣೆ ಮಾಡಿದ್ರು ಸರ್ಕಾರ, ಹೋದ ಸರ್ಕಾರ ಘೋಷಣೆ ಮಾಡಿದರೆ ಹೊರತು ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಉದ್ಯಮ ಅಂತ ಯಾವಾಗ ಆಗ್ತದೆ ಸರ್ಕಾರದಿಂದ, ಆವಾಗ ಇಂತಹ ಎಲ್ಲ ಫೆಸಿಲಿಟೀಸ್ಗಳು, ಇಂಥ ಏನೇನು ಸಂಘಗಳಾಗಬೇಕು ಅದವೆಲ್ಲ ನ್ಯಾಚುರಲ್ ಆಗಿ ಬರ್ತವೆ. ಅದಕ್ಕೆ ನಾನು ಆಯೋಗದ ಅಧ್ಯಕ್ಷೆಯನ್ನು ನಾನು ಕೇಳ್ಕೊಂಡಿದ್ದೇನೆ. ನಾನು ಒಬ್ಬ ರೆಸ್ಪಾನ್ಸಿಬಲ್ ವುಮೆನ್ ಆಗಿ ನಾನು ಕೂಡ ರಾಜಕೀಯದಲ್ಲಿ ಇರೋದ್ರಿಂದ ಅಂದರೆ ನಮ್ಮೆಲ್ಲರ ಫಸ್ಟು ಒಂದು ಧ್ಯೇಯ ಏನಾಗಬೇಕು ಅಂದರೆ, ಈ ಉದ್ಯಮ ಅಂತ ಘೋಷಣೆಯನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು, ಅದನ್ನು ಮಾತ್ರ ಹೇಳಿ ಬಂದಿದ್ದೀನಿ. ಮೇಡಮ್, ಈ ಕಮಿಟಿ ಉದ್ದೇಶ ಬಂದು ಬರೀ ಲೈಂಗಿಕ ಶೋಷಣೆ, ಹೌದು ಅದನ್ನ ಹೇಳ್ತಿದ್ರು, ಸಮಾನತೆ ಹಕ್ಕು ಜೊತೆಗೆ ಲಿಂಗ ತಾರತಮ್ಯ ಅಲ್ಲ ಅದನ್ನ ಹೇಳ್ತಿದ್ರು. ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ಬಿರುಗಾಳಿ ಎದ್ದಿರೋದು ಅದು ಕೇರಳದಿಂದ ಶುರುವಾಯಿತು. ಬಾಲಿವುಡ್ ಹೋಯಿತು, ಟಾಲಿವುಡ್ ಬಂತು, ಸ್ಯಾಂಡಲ್ವುಡ್ನಲ್ಲೂ ಕೂಡ ಹಲವು ವರ್ಷಗಳ ಹಿಂದೆ ಕೂಡ ಬಂತು. ಅದೇನಾಯಿತು, ಪ್ರಕರಣ ಎಲ್ಲಿಗೆ ಹೋಯಿತು ಅಂತ ಆಗಲಿಲ್ಲ. ಈಗ ಮತ್ತೆ ಇಲ್ಲೂ ಕೂಡ ಅದೇ ಕೇರಳದ ರೀತಿಯಲ್ಲಿ ನೇಮ ಕಮಿಟಿ ರಚಿಸಬೇಕು ಅಂತ ಒತ್ತಾಯ ಏನು ಕೇಳಿ ಬರ್ತಾ ಇದೆ. ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ಬಿರುಗಾಳಿ. ಫಿಲ್ಮ್ ಚೇಂಬರ್ ಸಭೆಯಲ್ಲಿ ಪರ ವಿರೋಧದ ಒಂದಿಷ್ಟು ಮಾತುಕತೆಗಳಾಗಿದೆ. ಕೆಲ ನಟಿಯರ ಆರೋಪಕ್ಕೆ ನಿರ್ಮಾಪಕರು ಗರಂ ಆಗಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ಬಿರುಗಾಳಿ ವಿಚಾರ, ಅದರ ಮಧ್ಯದಲ್ಲಿ ಈಗ ಪರ ವಿರೋಧದ ಗಲಾಟೆ ಆಗಿದೆ. ಕೆಲ ನಟಿಯರ ಮಾತುಗಳಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ.